ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಈ ಪರಮ ಪಾಪಿಗೆ ಶಾಪ ಹಾಕ್ಲಿಕ್ಕಾದರೂ ಈ ಕಥೆಯನ್ನು ಕೇಳಲೇಬೇಕು. ಇಡೀ ಮಡಿಕೇರಿ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿರೋದು. ಇಡೀ ಮಾನವ ಕುಲವೇ ನಡುಕ ಪಡುವಂತಹ ವಿಷಯ ಇದಾಗಿದೆ. ಪಾಶವಿ ಕೃತ್ಯವನ್ನು ಎಸಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಬಾಲಕಿಯ ರುಂಡವನ್ನೇ ಕತ್ತರಿಸಿ ಬಿಸಾಕಿ ಹೋಗಿದ್ದಾನೆ ಅನ್ನೋದು ಕಥೆಯನ್ನು ಕೇಳಿದಾಗೆ ನಮಗೆ ಹೃದಯ ವಿದ್ರಾವಕ ಘಟನೆ ಅನಿಸುತ್ತೆ. ಒಂದು ಕ್ಷಣ ಅರೆಕ್ಷಣ ನಾವು ಕೂಡ ಸೈಲೆಂಟ್ ಆಗಿಬಿಡ್ತೀವಿ. ಆ ತರಹದ ಕಂಡು ಕೇಳಿರದ ಘಟನೆ. ಯಾಕಿಷ್ಟು ಈ ಕಲಿಗಾಲ ಈಗೆಲ್ಲ ಈ ದಿಕ್ಕಿನೆಡೆಗೆ ಸಾಗ್ತಾ ಇದೆಯಲ್ಲಪ್ಪ ಅಂತ ಅರೆಕ್ಷಣ ನಾವು ಕೂಡ ಸೈಲೆಂಟಾಗಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ಯಾಕೆ ಅಂದರೆ ಪ್ರತಿನಿತ್ಯ ಮಾಧ್ಯಮಗಳ ಮುಂದೆ ಕೂತಿರ್ಬೋದು, ನಮ್ಮ ಊರುಗಳಲ್ಲೇ ಇರ್ಬೋದು, ಈ ಥರದ ಕೊಲೆಗಳು, ಅತ್ಯಾಚಾರಗಳು ನಡೀತಾನೆ ಇದ್ದಾವೆ. ಯಾಕೆ ಮನುಷ್ಯನಲ್ಲಿ ಅದೆಷ್ಟು ಕೋಪ, ಯಾಕಿಷ್ಟೊಂದು ಕ್ರೌರ್ಯದ ಮನಸ್ಥಿತಿ ಬರ್ತಾ ಇದೆ, ಯಾಕಿಷ್ಟು ಪೈಶಾಚಿಕತನ ಬರ್ತಾ ಇದೆ. ಅಮಾಯಕ ಈಗಿನೂ ಬಾಳಬೇಕಾದಂಥ ಬದುಕಬೇಕಾದಂಥ ಹುಡುಗಿಯ 16 ವರ್ಷದ ಹುಡುಗಿಯ ಬದುಕನ್ನೇ ಕಿತ್ಕೊಳ್ಳುವಂತಹ ಒಂದು ನಿರ್ಭೀತಿಯ, ಕಾನೂನಿನ ಕಿಂಚಿತ್ತು ಭಯವಿಲ್ಲದಂಥ ವ್ಯಕ್ತಿಗಳಿದ್ದಾರಲ್ಲ, ಅದು ನಮ್ಮೆಲ್ಲರನ್ನೂ ಕೂಡ ಅರೆಕ್ಷಣ ದಿಗ್ಭ್ರಾಂತರನ್ನಾಗಿ ಮಾಡುತ್ತೆ. ಸೊ ನಿಮಗೆಲ್ಲ ಕೂಡ ಈಗಾಗಲೇ ಇದರ ಬಗ್ಗೆ ಮಾಹಿತಿ ಗೊತ್ತಿದೆ. ಆದರೆ ಯಾಕೆ ಈ ವ್ಯಕ್ತಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ ಅನ್ನೋದರ ಕುರಿತಾದ ಒಂದಿಷ್ಟು ಮಾಹಿತಿ. ನಿನ್ನೆ ಗುರುವಾರ SSLC ರಿಸಲ್ಟ್ ಇಡೀ ರಾಜ್ಯವೇ ಖುಷಿಯಲ್ಲಿತ್ತು. ಬಹಳಷ್ಟು ಜನ ಮಕ್ಕಳು SSLC ರಿಸಲ್ಟನ್ನು ನೋಡಿ ಖುಷಿಪಟ್ಟಿದ್ರು. ಬಹಳಷ್ಟು ಜನರಿಗೆ ಮುಂದಿನ ಭವಿಷ್ಯದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಯುವಕರು ಹೇಗೆಲ್ಲ ನಾವು ಬದುಕನ್ನು ಕಟ್ಕೊಳ್ಬಹುದು ಅನ್ನೋ ಕನಸಿನಲ್ಲಿದ್ದರು. ಬಹಳಷ್ಟು ಜನ ಪೇರೆಂಟ್ಸ್ಗಳು ಅದನ್ನು ಸಂಭ್ರಮಿಸ್ತಾ ಇದ್ದರು. ಈ ವೇಳೆಯೇ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಸುರ್ಲಬ್ಬಿ ಅನ್ನೋ ಗ್ರಾಮ ಮಾತ್ರ ಸೈಲೆಂಟ್ ಆಗಿ ಹೋಗಿತ್ತು. ಈ ಕಥೆಯನ್ನು ಕೇಳಿ ಬೆಚ್ಚಿ ಬಿದ್ದಿತ್ತು. ಈ ಥರದ ಕೊಲೆಯನ್ನು, ಈ ಥರದ ರೋಷಾಗ್ನಿ ಜ್ವಾಲೆಯನ್ನು ಹೊಂದಿರತಕ್ಕಂಥ ಸೇಡಿನ ಭಾವನೆ ಉಳ್ಳ ವ್ಯಕ್ತಿಯನ್ನು ಕಂಡು ಎಲ್ಲರೂ ಕೂಡ ಅರೆಕ್ಷಣ ಬೆರಗಾಗಿ ಹೋಗಿದ್ರು. ಹಾಗಾದರೆ ಏನು ನಡೀತು ಹಾಗಾದರೆ ಅನ್ನೋದರ ಕಥೆ ಇದು. ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಮಾಧ್ಯಮಗಳಲ್ಲಿ ಕೇಳಿರ್ತಾರೆ. ಈ ಥರದ ಕಿರಾತಕ ವ್ಯಕ್ತಿ 16 ವರ್ಷದ ಬಾಲಕಿಯ ತಲೆಯನ್ನೇ ಕಡಿದು ಹೋದಂತಹ ಘಟನೆ ಇದು. ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತ ಯಾಕೆ ಹೇಳಿದೆ ಆರಂಭದಲ್ಲಿ ಅಂದರೆ, ಅದಕ್ಕೆ SSLC ಪರೀಕ್ಷೆನ ಬರೆದು ಬರ್ತಾ ಇರಬೇಕಾದ್ರೆ ಆಕೆಯನ್ನು ನಿರ್ಜನ ಸ್ಥಳಕ್ಕೆ ಕರ್ಕೊಂಡೋಗಿ ತಲೆಯನ್ನೇ ಕಡಿದು ತಲೆಯನ್ನು ತೆಗೆದುಕೊಂಡು ಹೋಗ್ತಾನೆ ಅಂದ್ರೆ ಪರಮ ನೀಚ. ಆರಂಭದಲ್ಲಿ ಅದಕ್ಕೆ ಹೇಳಿದ್ದು, ಈ ಕಥೆಯನ್ನು ಕೇಳುವಾಗ ನೀವು ಆತನಿಗೆ ಶಾಪವನ್ನೇ ಹಾಕ್ಲಿಕ್ಕಾದರೂ ಈ ಕಥೆಯನ್ನು ಕೇಳಬೇಕು ಅಂತ. ಆ ಥರದ ಕಿರಾತಕರು, ಕ್ರೂರಿಗಳು, ಕ್ರಿಮಿಕೀಟಗಳು ಇಂದಿನ ಜಗತ್ತಿನಲ್ಲಿ ಈಗ ಈ ಕಲಿಗಾಲದಲ್ಲಿ ಹೆಚ್ಚಾಗ್ತಾ ಇದ್ದಾರಲ್ಲ ಅಂತ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಭಯಗೊಳ್ಳುವ ಸಂಗತಿ. ಯಾಕೆ ಇವರಿಗೆಲ್ಲ ಕಾನೂನಿನ ಭಯವೇ ಇಲ್ವಾ? ಅಥವಾ ಆ ಬಾಲಕಿಯನ್ನು ನಾನು ಮದುವೆ ಆಗದೆ ಇದ್ದರೆ ಆತನಿಗೊಂದು ಹೊಸ ಬದುಕು ಇರೋದಿಲ್ವಾ? ಅಥವಾ ಬಾಲಕಿಗೆ ಒಂದು ಹೊಸ ಬದುಕು ಇರ್ತಿರ್ಲಿಲ್ವಾ ಅನಿಸ್ಬಿಡುತ್ತೆ. ಹಾಗಾದರೆ ಈ ಘಟನೆಯ ಒಂದಿಷ್ಟು ಸಾರಾಂಶವನ್ನು ನಾನು ನಿಮಗೆ ಹೇಳಲೇಬೇಕು. ಮೀನಾ ಎಂಬಾಕೆ ಇನ್ನೂ 15 ಮುಗಿಸಿ 16ರ ವಯಸ್ಸು, ಅನೇಕ ಸುಂದರ ಕನಸುಗಳೊಂದಿಗೆ ಬದುಕ್ತಾ ಇದ್ದಂಥ ಹುಡುಗಿ. ಈತನಿಗೆ 32 ವರ್ಷ. ಪ್ರಕಾಶ್ ಎಂಬಾತ. ಈತನಿಗೆ ನಾನು ಏಕವಚನದಲ್ಲೇ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ರೀತಿಯಾದಂಥ ಕೃತ್ಯವನ್ನು ಎಸಗಿರೋ ಉದ್ದೇಶ ಅದೇನಿತ್ತು ಏನೋ, ಎರಡೂ ಫ್ಯಾಮಿಲಿಗಳ ಮಧ್ಯೆ ಆ ಹುಡುಗಿಯ ಜೊತೆ ಮದುವೆ ಮಾಡಿಕೊಡ್ಬೇಕು ಅಂತ ಕನಸನ್ನು ಕಂಡಿದ್ದರು ಅವರ ಫ್ಯಾಮಿಲಿಯವರು. 32 ವರ್ಷಗಳಾಗಿದ್ದರಿಂದ ಮೀನಾಗಿ ಇನ್ನೂ ಬದುಕಬೇಕಾದಂಥ, ಇನ್ನೂ ಬದುಕನ್ನು ಸರಿಯಾಗಿ ಅರಿಯಬೇಕಾದಂಥ ವಯಸ್ಸಿತ್ತು. ಬಟ್ ಆದರೆ ಈ ವಿಷಯ ಯಾವಾಗ ಪೊಲೀಸರಿಗೆ ಗೊತ್ತಾಯ್ತಲ್ಲ, ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಗೊತ್ತಾಯ್ತಲ್ಲ, ಯಾವಾಗ ಇದು ನಿಶ್ಚಿತಾರ್ಥ ಫಿಕ್ಸ್ ಆಯ್ತಲ್ಲ, ಆಗ ಪೊಲೀಸರೇ ಬಂದು ಮಧ್ಯಸ್ಥಿಕೆ ವಹಿಸಿ ಈ ಮದುವೆಯನ್ನು ಸದ್ಯಕ್ಕೆ ನಿಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ರು. ಆದರೆ ಇದರ ಹಿಂದೆ ಪೊಲೀಸರಿಗೂ ಮತ್ತು ಈ ಒಂದು ಪಾಪಿ ಇದನ್ನಲ್ಲ ಪ್ರಕಾಶ್ ಅವ್ರಿಗೂ ಯಾವ ವೈಮನಸ್ಸಿತ್ತೋ ಅಥವಾ ಈ ರೀತಿಯ ಕೃತ್ಯವನ್ನು ಎಸಗಲಿಕ್ಕೆ ಅವನಿಗೆ ಪೊಲೀಸರ ಮೇಲೆ ಯಾಕಿಷ್ಟು ಕೋಪ ಬಂತೋ ಅದಕ್ಕೆಲ್ಲ ಒಂದಿಷ್ಟು ಕಾರಣಗಳು ಇದ್ದಾವೋ ಇಲ್ವೋ ಅದು ತನಿಖೆಯ ನಂತರ ಗೊತ್ತಾಗುತ್ತೆ. ಆದರೆ ಆ ಹುಡುಗಿಯ ಬದುಕು ಇನ್ನೂ ಕೂಡ ಎಳೆಯ ವಯಸ್ಸು, ಬದುಕನ್ನು ನೋಡಿಲ್ಲ, ಪ್ರೀತಿ ಅಂದರೆ ಏನು ಸರಿಯಾಗಿ ಗೊತ್ತಿಲ್ಲ, ತಾನು ಮುಂದಿನ ಭವಿಷ್ಯದಲ್ಲಿ ಸಂಸಾರದ 7 ಬೀಳುಗಳ ಅರಿವೇ ಇಲ್ಲದ ವಯಸ್ಸು, ಪ್ರಕೃತಿಯನ್ನು ನೋಡಿ ಎಂಜಾಯ್ ಮಾಡಬೇಕಾದ ವಯಸ್ಸು, ಇನ್ನು ಬದುಕನ್ನು ಸರಿಯಾಗಿ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಅರಿಯದ ವಯಸ್ಸು ಆಕೆಯದ್ದು. ಮನೆಯವರು ಆ ಥರದ ಕಷ್ಟವನ್ನೇ ಕೊಟ್ಟಿರಲಿಲ್ಲ. SSLCನಲ್ಲಿ ಇಡೀ ಶಾಲೆಗೆ ಕೂಡ ಫಸ್ಟ್ ಬಂದಂಥ ಹುಡುಗಿ, ಏಕೈಕ ವಿದ್ಯಾರ್ಥಿನಿ. SSLC ಫಲಿತಾಂಶವನ್ನು ಕಂಡು ಮನೆಯವ್ರ ಜೊತೆಗೆ ಆ ಫಲಿತಾಂಶವನ್ನು ಎಂಜಾಯ್ ಮಾಡಬೇಕಾಗಿರೋ ಸಮಯ.
ಯಾವಾಗ ನಿಶ್ಚಿತಾರ್ಥ ರದ್ದಾಯ್ತಲ್ಲ, ಅದಾದ ನಂತರ ಈ ವ್ಯಕ್ತಿ ಆಕೆಯ ಮೇಲೆ, ಜೊತೆಗೆ ಇಡೀ ಕುಟುಂಬದ ಮೇಲೆ, ಜೊತೆಗೆ ಪೊಲೀಸರ ಮೇಲೂ ಕೂಡ ವೈಷಮ್ಯವನ್ನು ಬೆಳೆಸ್ಕೊಂಡಿದ್ದಾನೆ. ಇದೇ ಕೋಪದೊಂದಿಗೆ, ಇದೇ ಸಿಟ್ಟಿನೊಂದಿಗೆ ಆಕೆ ಪರೀಕ್ಷೆ ಬರಬೇಕಾಗಿದ್ರೆ ಅವಳನ್ನ ನಿರ್ಜನ ಪ್ರದೇಶಕ್ಕೆ ಎಳ್ಕೊಂಡೋಗಿದ್ದಾನೆ. ಆ ಅಮಾಯಕ ಬಾಲಕಿಯನ್ನು ನಿರ್ಜನ ಪ್ರದೇಶಕ್ಕೆ ಎಳ್ಕೊಂಡೋಗಿ ಆತ ಎಸಗಿರ್ತಕ್ಕಂಥ ಕೃತ್ಯವನ್ನು ಕೇಳ್ತಾ ಇದ್ದರೆ ನಮ್ಮ ಮೈಗಳು ರೋಮಾಂಚನವಾಗುತ್ತೆ. ಜೊತೆಗೆ ಆ ಭಯದಲ್ಲೂ ಕೂಡ ಎದೆ ಬಡಿತ ಹೆಚ್ಚಾಗುತ್ತೆ. ಆ ಬಾಲಕಿಯನ್ನು ತಲೆ ಕಡಿದು ರುಂಡ ಮತ್ತು ಮುಂಡವನ್ನು ಸಪ್ರೇಟ್ ಮಾಡಿದ್ದಾನೆ. ಜೊತೆಗೆ ಆತನಿಗೆ ಆ ಕಾನೂನಿನ ಭಯವೇ ಇಲ್ಲ. ಅದೆಷ್ಟು ಕೃತ್ಯ, ಅದೆಷ್ಟು ರೋಷ, ಅದೆಷ್ಟು ಕ್ರೌರ್ಯ ಆತನಲ್ಲಿ ಅಡಗಿರ್ಬೋದು ಅಲ್ವಾ. ನಿಜಕ್ಕೂ ಪೋಷಕರು ಒಬ್ಬೊಬ್ಬ ಮಕ್ಕಳನ್ನು ಹೊಂದಿದ್ದವರು, ಈ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಇರತಕ್ಕಂಥ ತಂದೆ ತಾಯಿಯ ಪೋಷಕರಿಗೆ ಕಥೆಯನ್ನು ಕೇಳಿದಾಗ ಕಣ್ಣಂಚಲ್ಲೇ ನೀರು ಬಾರದೇ ಇರೋದು. ಎಂತೆಂತಹ ವ್ಯಕ್ತಿಗಳಿದ್ದಾರಲ್ಲಪ್ಪ, ಮಕ್ಕಳಿಗೆ ಏನು ಹೇಳಿ ಶಾಲೆಗೆ ಕಳಿಸ್ಬೇಕಪ್ಪ ನಾವು ಅಂತ ಭಯಗೊಳ್ಳುವಂತಹ ಘಟನೆ ಇದು. ಅದಾದ ನಂತರ ಇದೇ ಪ್ರಕಾಶ್ ಎಂಬಾತ ಆಕೆಯ ರುಂಡ ಮುಂಡವನ್ನು ಸಪ್ರೇಟ್ ಮಾಡಿ ಆ ತಲೆಯನ್ನು ತೆಗೆದುಕೊಂಡು ಪರಾರಿಯಾಗಿಬಿಟ್ಟಿದ್ದಾನೆ. ರಿಸಲ್ಟ್ ಬಂದಿತ್ತು. ಆ ರಿಸಲ್ಟನ್ನು ಮನೆಯವ್ರ ಜೊತೆಗೆಲ್ಲ ಹಂಚಿಕೊಳ್ಳುವಂಥ ಒಂದು ಸುಸಮಯ. ಇದಾದ ನಂತರ ಮನೆಯವರಿಗೆಲ್ಲ ಈ ಘಟನೆ ತಿಳಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದೆಲ್ಲದರ ಹಿಂದೆ ಕಾರಣ ಏನು, ಯಾಕೆ ಈ ನಿಶ್ಚಿತಾರ್ಥ ಮತ್ತು ಈ ಮದುವೆಯನ್ನು ರದ್ದು ಮಾಡಿದ್ದಕ್ಕಾಗಿಯೇ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಅಥವಾ ಈ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಈ ಮದುವೆಯನ್ನು ರದ್ದು ಮಾಡಿದ್ರಲ್ಲ, ಅವ್ರ ಮೇಲೆ ಕೋಪಕ್ಕೆ ಈ ರೀತಿಯಾಗಿ ಮಾಡಿದ್ನ, ಇವೆಲ್ಲದರ ಬೆನ್ನತ್ತಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಆತನಿಗೊಂದು ಬದುಕಿತ್ತು ಬಿಡ್ರಿ. ಆ ಪಾಪಿಗೆ 32 ವರ್ಷದ ಯುವಕ 16-15ರ ಅರೆಯದ ಯುವತಿಯನ್ನು ಮದುವೆ ಆಗೋದೇ ತಪ್ಪು. ಎಸ್ಪೆಷಲಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೋದಾದರೆ ಈ ಕೇಸನ್ನು. ಬಟ್ ಆದರೆ ಅಂತಹ ಬಾಲಕಿಯ ಬದುಕನ್ನೇ ಇನ್ನೂ ಬೆಳೆಯುವ ಸಿರಿಯ ಆ ಮೊಳಕೆಯನ್ನೇ ಚ್ಯೂಟ್ ಹಾಕ್ಬಿಟ್ನಲ್ಲ, ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಇಡೀ ಮಡಿಕೇರಿ ಬೆಚ್ಚಿ ಬಿದ್ದಿರೋದು. ಸೊ ಈಗಾಗಲೇ ಆತನಿಗಂತೂ ಈ ಪಾಶವಿ ಕೃತ್ಯ ಎಸಗಿರ್ತಕ್ಕಂಥ ಆ ನೀಚನಿಗಂತೂ ದೊಡ್ಡ ಶಿಕ್ಷೆ ಆಗಬೇಕು. ಬಟ್ ಆದರೆ ನಾನು ಯಾಕೆ ಹೇಳಿದೆ ಅಂದರೂ, ಇನ್ನೂ ಇತ್ತೀಚೆಗೆ ನೇಹ ಹತ್ಯೆ ಮರೆಮಾಚುವ ಮುನ್ನವೇ ನಾನು ಹೇಳಿದ್ನಲ್ಲ, ಅವ್ರ ಮನೆಯಲ್ಲಿ ಹಚ್ಚಿರೋ ದೀಪನೂ ಕೂಡ ಹಾರಿಲ್ಲ ನೇಹ ಹತ್ಯೆದು. ಈ ಥರದ ಕೊಲೆಗಳನ್ನೇ ಎಸ್ಕೋಕ್ಕೆ ಯಾಕೆ ಈ ರೀತಿ ಮುಂದಾಗ್ತಾ ಇದ್ದಾರೆ? ಯಾಕೆ ಅವರಿಗೆ ಮಾಧ್ಯಮಗಳ ಒಂದು ಪ್ರಭಾವನೋ ಅಥವಾ ಅವರ ಚಟಗಳ ಪ್ರಭಾವನೋ ಅಥವಾ ಸಮಾಜ ಸಾಗ್ತಾ ಇರ್ತಕ್ಕಂಥ ರೀತಿಯೋ ಗೊತ್ತಿಲ್ಲ. ಯಾಕೆ ಈ ಥರದ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ? ಇಂತಹ ನೀಚರು ಈಗ ಹೆಚ್ಚಾಗ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಭಯಗೊಳಿಸ್ತಾ ಇರ್ತಕ್ಕಂಥ ಸಂಗತಿ. ಜೊತೆಗೆ ಕಾನೂನು ಕಟ್ಟುನಿಟ್ಟಾಗಬೇಕು. ಕಾನೂನಿನ ಭಯ ಪ್ರತಿಯೊಬ್ಬರಿಗೂ ತಟ್ಟಬೇಕು. ಆಗ ಮಾತ್ರ ನಿರ್ಭೀತಿಯಾಗಿ ಇದೇ ರಸ್ತೆಗಳಲ್ಲಿ ನಿರ್ಭೀತಿಯಿಂದ ಪೊಲೀಸರು ಎದುರಿಗೆ ಬಂದರೂ ಅವ್ರ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಿಕ್ಕೂ ಕೂಡ ಧೈರ್ಯ ತೋರ್ತಾರಲ್ಲ, ಅಂಥವರು ಎಚ್ಚೆತ್ತುಕೊಳ್ತಾರೆ. ಸೊ ಹಾಗಾಗಿ ಸದ್ಯ ಈಗ ಮೀನಾಳ ಪರಿಸ್ಥಿತಿ ಮತ್ತೊಬ್ಬರಿಗೆ ಬಾರದೇ ಇರಲಿ. ಈತನನ್ನು ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಚುರುಕುಗೊಳ್ಳಬೇಕು. ಬಟ್ ಯಾವ ಕೋಪಕ್ಕೆ ಈತ ಈ ಕೃತ್ಯವನ್ನು ಎಸಗಿದ ಅನ್ನೋದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಸದ್ಯ ಅಂತರೂ ಕೊಡಗು ಸೈಲೆಂಟ್ ಆಗೋಗಿದೆ. ಈ ಥರದ ಒಂದು ಘಟನೆಯಿಂದ ಬದುಕಬೇಕಾಗಿದ್ದಂತಹ ತಂದೆ ತಾಯಿಯ ಮುಖವನ್ನು ನೋಡಿ ಅರಳಬೇಕಾಗಿದ್ದಂಥ ಹೂವು ಮೊಗ್ಗು ಅಂತಲೇ ಹೇಳ್ಬೋದು. ಆ ಬಾಲಕಿ ಇಷ್ಟು ಬೇಗ ಬದುಕನ್ನು ಅರ್ಧಕ್ಕೆ ನಿಲ್ಲಿಸಿದ್ದಿದೆಯಲ್ಲ, ಅದು ನಿಜಕ್ಕೂ ದುರ್ದೈವ ಅಂತಲೇ ಭಾವಿಸ್ತೀನಿ. ಬಟ್ ಆ ಪರಮನೀಚನಿಗಂತೂ ಶಿಕ್ಷೆ ಆಗಲೇಬೇಕು. ಪರಮನೀಚನಿಗೆ ಶಿಕ್ಷೆ ಆಗಲೇಬೇಕು. ನಿಮ್ಮೆಲ್ಲರ ಶಾಪ ಆತನಿಗೆ ತಟ್ಟಲೇಬೇಕು. ಆ ಫ್ಯಾಮಿಲಿಯ ಶಾಪ ತಟ್ಟಬೇಕು ಅನ್ನೋದೇ ನನ್ನ ಭಾವನೆ. ಈ ಥರದ ಕಥೆಗಳನ್ನು ಮತ್ತೊಮ್ಮೆ ತರ್ತಾ ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು. ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ತಿಳಿಸಿ ದಯವಿಟ್ಟು.